ಟೌನ್ ಪೋಸ್ಟ್ ವಿಲೀನಗೊಳಿಸುತ್ತಿರುವ ಅಧಿಕಾರಿಗಳಿಗೆ ಟೌನ್ ಪೋಸ್ಟ್ ವಿಲೀನಗೊಳಿಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಟೌನ್ ಪೋಸ್ಟ್ ವಿಲೀನಗೊಳಿಸುತ್ತಿರುವ ಅಧಿಕಾರಿಗಳಿಗೆ ಟೌನ್ ಪೋಸ್ಟ್ ವಿಲೀನಗೊಳಿಸುತ್ತಿರುವ ಅಧಿಕಾರಿಗಳಿಗೆ ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಲೈವ್ ಕೊಡ್ಬೇಕ ಮತ್ತೆ ಸಾಥ್ ನಮಗ ಸಾಥ್ ಕೊಟ್ಟಾರ. ಅವ್ರು ನಮ್ಮ ಸಂಬಂಧ ಸಾಥ್ ಕೊಟ್ಟು ನಮ್ಮ ಬೆನ್ನೆಲ್ಲ ಬಾಗಿ ನಿಂತಾರೀಗ. ಮತ್ತೆ ನಾವು ಈಗ ಈ ಪೋಸ್ಟ್ ನಮಗ್ ಬೇಕ ಎಲ್ಲಾ ತರದಿಂದ ಒಂದ ತರದಿಂದಲ್ಲ, ನಮ್ಗೆ ಎಲ್ಲಾ ತರದಿಂದ ಬಹಳ ಅನುಕೂಲ ತಗದ್ರೆ ಬಹಳ ಅನಾನುಕೂಲ ಅನ್ಸತಿ. ಅದಕ್ಕಾಗಿ ಪೋಸ್ಟ್ ಬೇಕಂತ ಹೇಳಿ ನಾವು ಈ ನಮ್ಮ ಎಲ್ಲಾ ವಿಜಯೇಶನ್ ಅಂತಂಬರ್ನೆಲ್ಲ ಕರ್ಕೊಂಡ್ ನಾವು ಸದ್ಯಾಗ ಅವ್ರು ನಮ್ ಸಪೋರ್ಟ್ ಆಗಿ ಬೆನ್ನೆಲ್ಲ ಬಾಗಿ ನಿಂತಾರ. ನಾವ್ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ನಮ್ಮ ಪೋಸ್ಟ್ ಬೇಕ ನಮಗ ಕೇರ್ ಬಜಾರ್ನ ಪೋಸ್ಟ್ ಬೇಕೇ ಬೇಕು, ಪೋಸ್ಟ್ ಬೇಕು, ಪೋಸ್ಟ್ ಬೇಕು. ಅದಕ್ಕಾಗಿ ನಾವು ಎಲ್ಲರೂ ಎಲ್ಲಿವರೆಗೆ ಹೋರಾಟ ಮಾಡ್ತಾರೆ ಎಲ್ಲವರೆಗೆ ಇದು ಪೋಸ್ಟ್ ನಮಗ್ ಬಂದಲ್ಲಿ ಮತ್ತೆ ಮೊದ್ಲಿನ ತರ ಯಥಾವೆಚ್ಚಾಗಿ ನಮಗೆ ಚಾಲ ಆಗೋ ಮಟ್ಟ ನಾವು ಸದ್ಯಾಗ ಮಾಡಬೇಕು, ಮಾಡ್ತೀವಿ ಅಂತ ಹೇಳಿ ನಾನು ವಿನಂತಿ. ಇಲ್ಲೇ ದೂರ ಬರೋದು ನಮ್ಗೆ ದೂರ ಆಗೋದಿಲ್ಲ. ಇತ್ತು ಅಲ್ಲೇ ಆದರೆ ಎಲ್ಲ ಜನಕ್ಕೂ ಅನುಕೂಲ ಐತಿ. ಹಳ್ಳಿದಾತು ನಮ್ಮ ಪ್ಯಾಟೆ ಜನಕ್ಕೂ ಆಯ್ತು, ಆ ಕಾಯ್ದೆ ಜನಕ್ಕೂ ಅದು ಕಾಲ ವಯಸ್ಸಾದವ್ರಿಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ. ಮತ್ತು ಅಲ್ಲಿಂದ ಏನು ಬರ್ತದೆ ಅದಕ್ಕೆ ಹೋಗ್ತಾರೆ ಬರ್ತಾರೆ, ಎಲ್ಲರಿಗೂ ಕೊಡೋಕೆ ಅನುಕೂಲ. ಹೌದಾ ಬಂದ ಕೂಡಲೇ ಹೆಂಗೆ ನೋಡ್ಕೊಂಡ್ಬರ್ತಾರೆ, ಇವತ್ತು ಬೇಡ ನಾಳೆ ಬರಲಿ. ಆದರೆ ಎಲ್ಲ ಜನ ಇರ್ತಾರೆ. ಆದ್ರೆ ಅಲ್ಲಿ ಇದ್ದದ್ದು ತೆಗಿಬೇಕು ಯಾಕೆ ಅಲ್ಲೆಲ್ಲ ಇರ್ತದಿಂದ ಚಲೋ ಐತೆ ತಿಂದು. ಮತ್ತು ಅದನ್ನ ಏನು ಮಾಡಿ ಜನ ಇದೆ ಜನದಟ್ಟನೆ ಭಾಳ ಆಗ್ತೈತಿ ಮಾಡಿದ್ರೆ ಎಲ್ಲ ಜನ ಇದು ಆಗ್ತದೆ. ಯಾಕೆ ಅದನ್ನು ಮಾಡ್ತಾರೆ ಎಲ್ಲರೂ ದೃಷ್ಟಿಯಿಂದ ವಯಸ್ಸಾದವ್ರಿಗೂ ಅಥವಾ ಜನರು ಇರ್ತದಿಂದ ಅಲ್ಲಿ ಇರಬೇಕು. ಆದರೆ ನಮ್ಮಂಥ ವಯಸ್ಸಾದವ್ರಿಗೆ ಅಡ್ಡಾಡಕ್ಕೆ